ಅಣ್ಣ MBBS ಆಯ್ತು BMC ಮೂರು ಜನ ಡಾಕ್ಟ್ರಾ? ನಾನೊಬ್ಳೆ ಇಂಜಿನಿಯರ್ ಆಗಿರೋದು. ಬಯೋನೇ ತಗೊಂಡಿಲ್ಲ, ನಾನು CS ತಗೊಂಡ್ಬಿಟ್ಟಿದ್ದೆ. ಒಂಥರ ಅಪ್ಪ ಅಮ್ಮ ಅಣ್ಣ ಎಲ್ರು ನೋಡಿ ಹೆಂಗ್ ಹಚ್ಚಿತ್ತಾನೆ ನನಗ್ ಬಯೋ ಬೇಡ, ಅದೇ ನಾನ್ ಡಾಕ್ಟರ್ ಆಗಲ್ಲ, ಅಪ್ಪಿ ತಪ್ಪಿ ಡಾಕ್ಟರ್ ಆಗಲ್ಲ ಅಂತ ಅಲ್ಲೇ ಫಿಕ್ಸ್ ಆಗೋಗಿದ್ದೆ. ಅಂಡ್ ನನಗೆ ಜಾಸ್ತಿ ಆಕ್ಟಿಂಗ್ ಕಡೆ ಒಲ್ವಿದ್ರಿಂದ ನನಗೆ ಹೆಂಗಿತ್ತು ಅಂದ್ರೆ ಡಾಕ್ಟರ್ ಆಗ್ಬಿಟ್ರೆ ಆಕ್ಟಿಂಗ್ ಮಾಡಕ್ ಆಗಲ್ಲ ಖಂಡಿತವಾಗ್ಲೂ, ಫುಲ್ ಡೆಡಿಕೇಶನ್ ಅಲ್ಲೇ ಕೊಡ್ಬೇಕು. ಸೊ ಬೇರೆ ಕೋರ್ಸ್ ಮಾಡೋಣ ಅಂತಿತ್ತು, ಹಾಗಾಗಿ CS ತಗೊಂಡಿದ್ದೆ PU ಅಲ್ಲಿ. ಅಣ್ಣನು ಅಷ್ಟೇ ಅಪ್ಪ ಸಿಕ್ಕಾಪಟ್ಟೆ ಸಪೋರ್ಟಿವ್, ವಲ್ಲೀಶ್ ಅಂತ ಅವನ ಹೆಸರು. ಸೊ ನಾನು ಇವತ್ತು ಏನೇ ಆಗಿದ್ರು ಖಂಡಿತವಾಗ್ಲೂ ಒಂದು ಕಾಂಟ್ರಿಬ್ಯೂಷನ್ ಇದೆ. ಯಾಕಂದ್ರೆ ಹೆಂಗ್ ಮಾತಾಡೋದು, ಈ ಫೀಲ್ಡ್ ಅಲ್ಲಿ ಹೆಂಗಿರ್ಬೇಕು, ಆ ಡೆಡಿಕೇಶನ್ ಆಗ್ಲಿ ಡಿಸಿಪ್ಲಿನ್ ಆಗ್ಲಿ ಅವನೇ ಹೇಳ್ಕೊಟ್ಟಿದ್ದು. ಮೈನ್ ಪಿಲ್ಲರ್ ನನ್ನ ಲೈಫ್ದು ಅಂದ್ರೆ ನಮ್ಮ ಅಜ್ಜಿ ತಾತ, ಅಮ್ಮನಪ್ಪ ಅಮ್ಮ. ಸೊ ಬೇಸಿಕ್ಲಿ ಪಪ್ಪ ಅಮ್ಮ ಡಾಕ್ಟರ್ಸ್ ಆಗಿರೋದ್ರಿಂದ ಅವ್ರಿಗೆ ಎವ್ರಿ ಟೈಮ್ ನನ್ನ ಅಕಂಪನಿ ಮಾಡಕ್ ಆಗಲ್ಲ ಶೂಟ್ಗೆ, ಅವ್ರಿಗೂ ಕೆಲಸ ಇರುತ್ತೆ. ಬಟ್ ಅಂಥದ್ರಲ್ಲೂ ಮೈ ಮಾಮ್ ಅಂಡ್ ಡ್ಯಾಡ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್. ಬಟ್ ಅವಾಗ ಒಂದ್ ಚಿಂತೆ ಆಗಿತ್ತು ಅಮ್ಮ ಪಪ್ಪಂಗೆ, ಹೆಂಗೆ ಇಷ್ಟ ಚಿಕ್ಕವಳು ಹೆಂಗ್ ಬೆಂಗಳೂರಿಗೆ ಒಬ್ಬಳನ್ನ ಕಳ್ಸೋದು, ಯಾರಿಗೆ ಆಗ್ಲಿ ಇರುತ್ತಲ್ಲ ಪೇರೆಂಟ್ಸ್ಗೆ. ಅವಾಗ ನಮ್ಮ ಅಜ್ಜಿ ತಾತ ಅಮ್ಮನ ಅಪ್ಪ ಅಮ್ಮ ಹೇಳಿದಿಷ್ಟೆ, ನಮ್ಮ ಮಗಳು ನಾವು ನೋಡ್ಕೋತೀವಿ, ನೀವು ಚಿಂತೆ ಮಾಡ್ಬೇಡಿ, ಅವಳು ಆಕ್ಟಿಂಗ್ ಹೋಗ್ತಾಳೆ ಹೋಗ್ಲಿ, ನಾವು ನಮ್ ಸಪೋರ್ಟ್ ಮಾಡ್ತೀವಿ ಅಂತ ಎವ್ರಿ ಟೈಮ್ ಡ್ರಾಮಾ ಜೂನಿಯರ್ ಸೆಟ್ಗೆ ಪ್ರಾಕ್ಟೀಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ನಮ್ಮ ಅಜ್ಜಿ ತಾತ. ಇನ್ಫ್ಯಾಕ್ಟ್ ಗಟ್ಟಿ ಮೇಳಕ್ಕೂ 2 years ಕರ್ಕೊಂಡು ಹೋಗಿದ್ದಾರೆ. ಸೊ ಐ ಗಟ್ ಟು ಸೇ ನನ್ಗೊಂಥರ ತುಂಬಾನೇ ಸಪೋರ್ಟಿವ್ ಫ್ಯಾಮಿಲಿ ಇದೆ. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಅ ಫ್ಯಾಮಿಲಿ. ಅಮ್ಮ ಅಪ್ಪ ಅಣ್ಣ ಅಜ್ಜಿ ತಾತ ಎಲ್ಲ ಸಿಕ್ಕಾಪಟ್ಟೆ ಸಪೋರ್ಟಿವ್.